ಚಿಕ್ಕ ವಯಸ್ಸಿನ ಜೊತೆಲ್ಲೇ ಬೆಳೆದವನು ಎಂದು ಇಷ್ಟು ಹುಡುಗನಿಂದ ಬೆಳೆದ ನಾನು ಆ ಹುಡುಗಿ ಒಬ್ಬ ಹೆಂಗೆ ಸಾಯಿಸೋಳು ಅದನ್ನೇ ಆಗ್ಬೇಕು ನಮಗೆ. ಅದು ಬಿಟ್ಟರೆ ಬೇರೆ ಏನೋ ಕೇಳೋಕ್ಕಲ್ಲ. ಇಲ್ಲ ಹುಡುಗಿನ ಒಪ್ಪಿಸಿ ಅಷ್ಟೇ ಕೇಳೋದು ನಾವು ಏನೋ ಮಾಡ್ಕೊತೀವಿ. ಇಲ್ಲ ನ್ಯಾಯ ಬೇಕು ನಮಗೆ ಅಷ್ಟೇ. ಅವಳು ಹೆಂಗೆ ಸಾಯಿಸಿದ್ಲು ಒಬ್ಬಳೆಯ ಅದು ಹೆಂಗೆ ಪೆಟ್ರೋಲ್ ಇಕ್ಕಿ ಉಯ್ದು ಒಬ್ಬಳೇ ಸಾಯಿಸಿಬಿಡ್ಲು. ಅವಳು ಒಬ್ಬ ಸಾಯ್ಸೋಕ್ಕಾಗ್ತಾ ನೀವು ಬಂದು ಒಬ್ಬ ಸಾಯ್ಸೋಕ್ಕಾಗ್ತಾ ಆಗುತ್ತೆ ಸರ್? ನೀವು ಹುಡುಗಿ ಆಗಲ್ಲ. ಇವ್ರು ಪೊಲೀಸ್ ಹೇಳ್ತಾರೆ ಹುಡುಗಿ ವಿಷಯ ಕೇಳಿಲ್ಲ ಅಂತ. ಅವಳು ಸಾಯ್ಬೇಕಾಯ್ತು. ಅವಳು ಯಾಕೆ ಸತ್ತಿಲ್ಲ? ಅವಳು ಸಾಯ್ಬೇಕಾಯ್ತು. ಅವಳು ಸತ್ತಿರ್ಬೇಕಾದ್ರೆ ನಾವು ಸುಮ್ಕಾಗ್ಬಿಡ್ತಿದ್ವು. ಅವಳು ಸತ್ತಿಲ್ಲ ಅಂತ ನ್ಯಾಯ ಬೇಕು. ನ್ಯಾಯ ಸಿಗಂಟ ಬಿಡಲ್ಲ. ಇಲ್ಲ ಅವಳು ಒಪ್ಸಿ ನಮಗೆ ಬೇಕಾದ್ರೆ ನಮ್ಗೆ ಏನೋ ಮಾಡ್ಕೊಂತ ಅವಳನ್ನ ಮುಂದೆ ಮಾಡ್ಕೊಂತೀವಿ. ಹುಡುಗ ತುಂಬ ಒಳ್ಳೆ ಸರ್. ಚಿಕ್ಕ ವಯಸ್ಸಿನ ನೋಡಿ ಇಷ್ಟು ಹುಡುಗನಿಂದ ಜೊತೆ ಬೆಳಗಿಂದು ನಾವು ಹೆಂಗೆ ಗೊತ್ತ ನಮ್ಗೇನು ಬೇಕಷ್ಟೇ ನ್ಯಾಯ ಬೇಕಷ್ಟೇ. ಬೇರೆ ಏನು ಕೇಳೋಕ್ಕಲ್ಲ ನಾವು. ಅವೆಲ್ಲ ಒಪ್ಸಿ ಹುಡುಗಿ ನಾವು ಬೇಕಾದ್ರೆ ಇದೇ ಟೆನ್ಷನ್ ಕಡ್ದಾಕಿ ಹೋಗ್ತೀವಿ ಅಷ್ಟೇ. ಇದೇ ಟೆನ್ಷನ್ ಕಡ್ದಾಕಿ ಅದೇ ಟೆನ್ಷನ್ ಒಳಗೆ ನಾನು ಒಳಗೆ ಹೋಗ್ತೀನಿ. ನಾನು ರೆಡಿ ಇದ್ದೀನಿ ಸರ್. ಅಂಟಮ್ಗಳು ಸರ್ ಅಲ್ಲ ಬೇರೆ ಯಾರಲ್ಲ ಅಂಟಮ್ ಚಿಕ್ಕ ದೊಡ್ಡ ಮಕ್ಕಳೆಲ್ಲ. ಆದರೆ ಹೇಳ್ಬೇಕಾದ್ರೆ ಇಲ್ಲೇ ಅವಳು ಕಡ್ದೇ ಒಳಗೆ ಹೋಗಿ ನಾನು 6 ವರ್ಷ ಸರ್ ಬಂದು 6 ವರ್ಷ ಬಂದು ಈ ವಡಫೋನ್ ಕಂಪ್ನಿ ಕೆಲಸ ಮಾಡ್ತಿದ್ದಂತೆ. BCA ಮಾಡಿದ್ದಾನೆ. ಆ ಹುಡುಗಿ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸರ್. ಮನೇಲಿ ನಮ್ಗೆ ಚಿಕ್ಕ ವಯಸ್ಸಿನ ಜೊತೆ ನಮ್ಮ ಕಡೆ ಹೇಳಿಲ್ಲ ಅವನು. ಹುಡುಗಿ ಅವ್ರು ಎಂತ ಏನೋ ಗೊತ್ತಿಲ್ಲ. ಪೊಲೀಸರು ಏನಂತಾರೆ ಪೊಲೀಸರು ನಮಗೆ ಸಾಯಂಕಾಲ 6 ಗಂಟೆ ಗೊತ್ತಾಯ್ತು ಸರ್ ನಮಗೆ. ಈ ಥರ ನಾವು ಹುಡುಗ ಯಾರೋ ಸೂಸೈಡ್ ಮಾಡ್ಕೊಂಡು ಅಂತ ಹೇಳಿದ್ರು ನಮಗೆ. ಸೂಸೈಡ್ ಮಾಡ್ಕೊಂಡು ಇಲ್ಲಿ ಬಂದಾಗ ಗೊತ್ತಾಯಿತು ಈ ಥರ ಹುಡುಗಿ ಪೆಟ್ರೋಲ್ ಬೆಂಕಿಗೆ ಅಂತ. ಈಗ ಅವನು PGಲಿ ಇದ್ದಮ್ಮ. ಇದು ವಿಜಯನಗರದಲ್ಲಿ. ವಿಜಯನಗರದ ಹುಡುಗಿ 4 ಲಕ್ಷ ಬೈಕ್ ತಗೊಂಡಿನಿ ಗಿಫ್ಟ್ ಕೊಡ್ತೀನಿ ಅಂತ ಕರೆದಾರೆ ಹುಡುಗಿ. ಗಿಫ್ಟ್ ಕೊಡ್ತೀನಿ ಅಂತ ಕರೆದ್ಬಿಟ್ಟು ಕೈ ಕಟ್ಬಿಟ್ಟು ಆಮೇಲೆ ಬಾಯಿ ಬಟ್ಟೆ ಕಟ್ಬಿಟ್ಟು ಪೆಟ್ರೋಲ್ ಬೆಂಕಿಗೆ ಇರೋದು ಅವಳು. ಇಲ್ಲೇ ಸರ್ ಇಲ್ಲೇ 100-400 ಮೀಟ್ರ್ ಅಷ್ಟೇ ಮನೆಯಲ್ಲಿ ಇಲ್ಲಿಂದ. ಚಿಕ್ಕ ವಯಸ್ಸಿನ ಜೊತೆಲ್ಲೇ ಬೆಳೆದವನು ಎಂದು ಇಷ್ಟು ಹುಡುಗನಿಂದ ಬೆಳೆದ ನಾನು ಆ ಹುಡುಗಿ ಒಬ್ಬ ಹೆಂಗೆ ಸಾಯಿಸೋಳು ಅದನ್ನೇ ಆಗ್ಬೇಕು ನಮಗೆ. ಅದು ಬಿಟ್ಟರೆ ಬೇರೆ ಏನೋ ಕೇಳೋಕ್ಕಲ್ಲ. ಇಲ್ಲ ಹುಡುಗಿನ ಒಪ್ಪಿಸಿ ಅಷ್ಟೇ ಕೇಳೋದು ನಾವು ಏನೋ ಮಾಡ್ಕೊತೀವಿ. ಇಲ್ಲ ನ್ಯಾಯ ಬೇಕು ನಮಗೆ ಅಷ್ಟೇ. ಅವಳು ಹೆಂಗೆ ಸಾಯಿಸಿದ್ಲು ಒಬ್ಬಳೆಯ ಅದು ಹೆಂಗೆ ಪೆಟ್ರೋಲ್ ಇಕ್ಕಿ ಉಯ್ದು ಒಬ್ಬಳೇ ಸಾಯಿಸಿಬಿಡ್ಲು. ಅವಳು ಒಬ್ಬ ಸಾಯ್ಸೋಕ್ಕಾಗ್ತಾ ನೀವು ಬಂದು ಒಬ್ಬ ಸಾಯ್ಸೋಕ್ಕಾಗ್ತಾ ಆಗುತ್ತೆ ಸರ್? ನೀವು ಹುಡುಗಿ ಆಗಲ್ಲ. ಇವ್ರು ಪೊಲೀಸ್ ಹೇಳ್ತಾರೆ ಹುಡುಗಿ ವಿಷಯ ಕೇಳಿಲ್ಲ ಅಂತ. ಅವಳು ಸಾಯ್ಬೇಕಾಯ್ತು. ಅವಳು ಯಾಕೆ ಸತ್ತಿಲ್ಲ? ಅವಳು ಸಾಯ್ಬೇಕಾಯ್ತು. ಅವಳು ಸತ್ತಿರ್ಬೇಕಾದ್ರೆ ನಾವು ಸುಮ್ಕಾಗ್ಬಿಡ್ತಿದ್ವು. ಅವಳು ಸತ್ತಿಲ್ಲ ಅಂತ ನ್ಯಾಯ ಬೇಕು. ನ್ಯಾಯ ಸಿಗಂಟ ಬಿಡಲ್ಲ. ಇಲ್ಲ ಅವಳು ಒಪ್ಸಿ ನಮಗೆ ಬೇಕಾದ್ರೆ ನಮ್ಗೆ ಏನೋ ಮಾಡ್ಕೊಂತ ಅವಳನ್ನ ಮುಂದೆ ಮಾಡ್ಕೊಂತೀವಿ. ಹುಡುಗ ತುಂಬ ಒಳ್ಳೆ ಸರ್. ಚಿಕ್ಕ ವಯಸ್ಸಿನ ನೋಡಿ ಇಷ್ಟು ಹುಡುಗನಿಂದ ಜೊತೆ ಬೆಳಗಿಂದು ನಾವು ಹೆಂಗೆ ಗೊತ್ತ ನಮ್ಗೇನು ಬೇಕಷ್ಟೇ ನ್ಯಾಯ ಬೇಕಷ್ಟೇ. ಬೇರೆ ಏನು ಕೇಳೋಕ್ಕಲ್ಲ ನಾವು. ಅವೆಲ್ಲ ಒಪ್ಸಿ ಹುಡುಗಿ ನಾವು ಬೇಕಾದ್ರೆ ಇದೇ ಟೆನ್ಷನ್ ಕಡ್ದಾಕಿ ಹೋಗ್ತೀವಿ ಅಷ್ಟೇ. ಇದೇ ಟೆನ್ಷನ್ ಕಡ್ದಾಕಿ ಅದೇ ಟೆನ್ಷನ್ ಒಳಗೆ ನಾನು ಒಳಗೆ ಹೋಗ್ತೀನಿ. ನಾನು ರೆಡಿ ಇದ್ದೀನಿ ಸರ್. ಅಂಟಮ್ಗಳು ಸರ್ ಅಲ್ಲ ಬೇರೆ ಯಾರಲ್ಲ ಅಂಟಮ್ ಚಿಕ್ಕ ದೊಡ್ಡ ಮಕ್ಕಳೆಲ್ಲ. ಆದರೆ ಹೇಳ್ಬೇಕಾದ್ರೆ ಇಲ್ಲೇ ಅವಳು ಕಡ್ದೇ ಒಳಗೆ ಹೋಗಿ ನಾನು 6 ವರ್ಷ ಸರ್ ಬಂದು 6 ವರ್ಷ ಬಂದು ಈ ವಡಫೋನ್ ಕಂಪ್ನಿ ಕೆಲಸ ಮಾಡ್ತಿದ್ದಂತೆ. BCA ಮಾಡಿದ್ದಾನೆ. ಆ ಹುಡುಗಿ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸರ್. ಮನೇಲಿ ನಮ್ಗೆ ಚಿಕ್ಕ ವಯಸ್ಸಿನ ಜೊತೆ ನಮ್ಮ ಕಡೆ ಹೇಳಿಲ್ಲ ಅವನು. ಹುಡುಗಿ ಅವ್ರು ಎಂತ ಏನೋ ಗೊತ್ತಿಲ್ಲ. ಪೊಲೀಸರು ಏನಂತಾರೆ ಪೊಲೀಸರು ನಮಗೆ ಸಾಯಂಕಾಲ 6 ಗಂಟೆ ಗೊತ್ತಾಯ್ತು ಸರ್ ನಮಗೆ. ಈ ಥರ ನಾವು ಹುಡುಗ ಯಾರೋ ಸೂಸೈಡ್ ಮಾಡ್ಕೊಂಡು ಅಂತ ಹೇಳಿದ್ರು ನಮಗೆ. ಸೂಸೈಡ್ ಮಾಡ್ಕೊಂಡು ಇಲ್ಲಿ ಬಂದಾಗ ಗೊತ್ತಾಯಿತು ಈ ಥರ ಹುಡುಗಿ ಪೆಟ್ರೋಲ್ ಬೆಂಕಿಗೆ ಅಂತ. ಈಗ ಅವನು PGಲಿ ಇದ್ದಮ್ಮ. ಇದು ವಿಜಯನಗರದಲ್ಲಿ. ವಿಜಯನಗರದ ಹುಡುಗಿ 4 ಲಕ್ಷ ಬೈಕ್ ತಗೊಂಡಿನಿ ಗಿಫ್ಟ್ ಕೊಡ್ತೀನಿ ಅಂತ ಕರೆದಾರೆ ಹುಡುಗಿ. ಗಿಫ್ಟ್ ಕೊಡ್ತೀನಿ ಅಂತ ಕರೆದ್ಬಿಟ್ಟು ಕೈ ಕಟ್ಬಿಟ್ಟು ಆಮೇಲೆ ಬಾಯಿ ಬಟ್ಟೆ ಕಟ್ಬಿಟ್ಟು ಪೆಟ್ರೋಲ್ ಬೆಂಕಿಗೆ ಇರೋದು ಅವಳು. ಇಲ್ಲೇ ಸರ್ ಇಲ್ಲೇ 100-400 ಮೀಟ್ರ್ ಅಷ್ಟೇ ಮನೆಯಲ್ಲಿ ಇಲ್ಲಿಂದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.